ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಅದು ನಮ್ಮ ಅವ್ರ ಕಡೆ ಅಡ್ವೊಕೇಟ್ ಇದಾರಲ್ಲ ಲಾಯರು, ಅವರು ಇದ್ರ ಮೇಲೆ ಒಂದೇನು ಇದು ತಗೊಂಬಂದವ್ರು ಈಚೆ ಕಡೆ ಬೇಲಿಂದ, ಅದು ಯಾವತ್ತೂ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ರಿಯಲ್ ಆಗಿ ಎಲ್ಲಾ ದಾಖಲೆ ಸಿಕ್ಕಿದೆ, ವಿಡಿಯೋ ಇದೆ, ಫೋಟೋ ಇದೆ, ಎಲ್ಲ ಇದೆ. ಅದರಿಂದ ಹೆಂಗೆ ತಪ್ಪಿಸ್ಕೊಳಕ್ಕಾಗುತ್ತೆ? ಎಲ್ಲಾನು ತನಿಖೆ ನಡೀತಿದೆ, ಅದು ಈಚೆ ಕಡೆಗೆ ಬರೋದಿಲ್ಲ. ಇವ್ರದ್ದು ಮಾತ್ರ ವೈಲೇಟ್ ಆಗ್ತದೆ ಅಷ್ಟೇ. ದರ್ಶನ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಈಗ ತನಿಖೆ ನಡೀತಿದೆ, ಆ ಕಾರಣದಿಂದ ಲೇಟ್ ಆಗ್ತಿದೆ ಅಷ್ಟೇ ಅಷ್ಟೇ. ಅಂದ್ರೆ ಈಗ ಕೊಲೆ ಮಾಡಿದಾರೋ ಇಲ್ವೋ ಅದು ಕೋರ್ಟ್ ತನಿಖೆ ಮಾಡುತ್ತೆ. ಬಟ್ ಇದೇನಂದ್ರೆ ತುಂಬಾ ಇನ್ವಾಲ್ವ್ ಆಗಿ ತಗೊಂಡಿದ್ದಾರೆ ಈ ಕೇಸ್ನ. ಅಲ್ಲ ಮಾಡ್ಲಿ ಪರವಾಗಿಲ್ಲ, ಬಟ್ ಎಲ್ಲಾ ಕೇಸ್ನು ಯಾಕೆ ಇದ್ ಮಾಡಲ್ಲ? ಇದೊಂದೇ ಎಲ್ಲಾನು ಮಾಡ್ತಾರೆ. ಅದು ಈ ವೈಲ್ ನೀವ್ ಹೇಳಲ್ವಲ್ಲ, ಈಚೆಗೆ ಬರೋದಿಲ್ಲ. ಅದು ಒಳಗೇನೆ ಮಾಡ್ಕತ್ತಾರೆ. ಇದು ಈಚೆ ಕಡೆ ಜನಗಳಿಗೆ ಇದಾಗ್ಲಿ ಅಂತ ವೈಲೇಟ್ ಮಾಡ್ತಾ ಇರ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅವ್ನ್ ಮಾಡೋನ್ ಗ್ಯಾರಂಟಿ. ಅಲ್ಲ, ನಮ್ಮ ಇದ್ರಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲಾನು ಇಷ್ಟೇ ಇಂಟ್ರೆಸ್ಟ್ ಕೊಟ್ಟು ಎಲ್ಲಾ ಕೇಸ್ನು ಸ್ಟಡಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಯಾವ್ದನ್ನು ಮಿಸ್ ಮಾಡಲ್ಲ. ಇದನ್ನ ನೀವು ಇದು ಪ್ರತಿಷ್ಠೆಯಾಗಿ ತಗೊಂಡು ಈಚೆ ಕಡೆಗೆ ಇವ್ರನ್ನೇನೋ ಬಾರಿ ಇವರಿಂದ ದೇಶ ಉದ್ಧಾರ ಆಗ್ಬಿಡ್ತು, ಇವರಿಂದನೇ ಬೆಳಕಾಗುತ್ತೆ ಅಂತ ಒಂದ್ ಏನೋ ಮಾಡ್ತಾರಷ್ಟೇ. ಅವ್ನ ಅನುಭವಿಸ್ತಾರೆ. ಅಲ್ಲ, ದರ್ಶನ್ ಅವ್ರ ವಿಚಾರ ಬಂದಾಗ ಮಾತ್ರ ಈ ಕೇಸ್ ಇಷ್ಟೊಂದು ಹೈಲೈಟ್ ಆಯ್ತಾ ಏನು ಅಂತ? ಹೌದೌದು, ಇದನ್ನೇ ವೈಲೇಟ್ ಮಾಡ್ಕೊಂಡು ಅದು ನಿಮ್ ಟಿವಿ ಮಾಧ್ಯಮದವರೇ ವೈಲೇಟ್ ಮಾಡೋದು, ಬೇರೆ ಯಾರು ಮಾಡಲ್ಲ. ಇವ್ರು ಇದನ್ನೇ ಬೆಳಿಗ್ಗೆ ಸಾಯಂಕಾಲ ತೋರ್ಸೋದು. ಬೇರೆ ಯಾರನ್ನ ಯಾಕೆ ತೋರ್ಸಲ್ಲ ಅಂದ್ರೆ, ಯಾಕೆ ತೋರ್ಸಲ್ಲ ನೀವು? ಅವ್ರ ಈ ಸ್ಟೇಷನ್ ಈಚೆಗೆನೆ ಬಿಡೋದಿಲ್ಲ, ಅವ್ರನ್ನ ಅಲ್ಲಿ ಒಳಗೇನೆ ಮಾಡ್ಬಿಡ್ತಾರೆ. ಒಳಗೆ ತನಿಖೆ ಮಾಡಿ ಅವ್ರಿಗೆ ಪನಿಷ್ಮೆಂಟ್ ಕೊಡಕ್ಕೆ ಅವರು ಈ ತರ ಎಲ್ಲಾರ್ಗು ಇದು ಕೊಡಕ್ಕೆ ಆಗಲ್ಲ, ಅದರಿಂದ ಮಾಡಿದ್ದಾರೆ. ಒಂದಿಷ್ಟು ಜನ ಹೇಳ್ತಾರೆ ಅವ್ರನ್ನ ಬೇಕಂತಾನೆ ಪಿತೂರಿ ಮಾಡಿ ಸಿಕ್ಸಿದ್ದಾರೆ ಈ ಕೇಸಲ್ಲಿ. ಇವಾಗ ಅದ ಎವಿಡೆನ್ಸ್ ಇದೆಯಲ್ಲ, ದಾಖಲೆ ಸಿಕ್ಕಿದೆಯಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಅಲ್ಲ, ಒಂದಿಷ್ಟು ಜನ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಅದು ಸಿಕ್ಕಿದೆ, ಎಲ್ಲಾ ಎವಿಡೆನ್ಸ್ ಸಿಗದೇನೆ ಏನೂ ಮಾಡಕ್ ಆಗೋದಿಲ್ಲ. ಅಂದ್ರೆ ಅವರು ರಾಜಕೀಯಕ್ಕೆ ಸಪೋರ್ಟ್ ಮಾಡಿದ್ರು, ಆ ಕಾರಣದಿಂದ ಒಂದಿಷ್ಟು ಜನ ಅವ್ರಿಗೆ ತಾನೇ ಸಪೋರ್ಟ್ ಮಾಡಿದ್ದು. ಇವಾಗ ಇರೋ ರೂಲಿಂಗ್ ಪಾರ್ಟಿಯವ್ರಿಗೆ ತಾನೇ ಸಪೋರ್ಟ್ ಮಾಡಿದ್ದು. ಅವ್ರೇನೋ ಬಿಡಿಸ್ಬಿಡ್ಬೋದಲ್ಲ. ಹಂಗ್ರೆ ಕಾನೂನ್ಗೆ ಯಾರು ದೊಡ್ಡವರಲ್ಲ, ಎಲ್ಲಾರು ತಲೆ ಬಾಗ್ಲೇಬೇಕು. ಕೆಲವೊಂದು ಅವರು ನೇರ ನುಡಿ ಅಥವಾ ಕೆಲವರು ಅದರಿಂದ ಏನಾದ್ರು ಅವ್ರಿಗೆ ಇಲ್ಲ ಅವ್ರಿಗೆ ಸ್ವಲ್ಪ ಇದಕ್ಕೂ ಜಾಸ್ತಿ ನೆತ್ತಿಗೇರ್ಬಿಟ್ಟಿತ್ತು ಅವ್ರಿಗೆ ಮದ. ನಾನ್ ಬಿಟ್ರೆ ಎಷ್ಟೋ ಆಕ್ಟರ್ಗಳೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಇವತ್ತು. ಅವ್ರು ನೋಡ್ಬೇಕು ನೀವು, ಅವ್ರು ಈ ತರ ಮೆರಿಲಿಲ್ಲ. ಅವ್ರ ಒಳಗೆ ಅವ್ರದ್ದೇನೋ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರು. ಇವ್ ತರ ಇದ್ ಮಾಡ್ಕೊಂಡು ಜನಗಳಿಗೆ ಏನ್ ಇದ್ ಮಾಡ್ಕೊಂಡು ಎಲ್ಲಾರು ಹೊಡಿಕೊಂಡು ಅದೆಲ್ಲ ಮಾಡ್ಲ ರೌಡಿಸಮ್ ಮಾಡ್ಲಿಲ್ಲ. ಅವ್ರು ಯಾರು ರೌಡಿಸಮ್ ಮಾಡ್ಲಿಲ್ಲ. ಒಂದಿಷ್ಟು ಜನ ನಾನು ಹೆಲ್ಪ್ ಮಾಡಿದ್ದೀನಿ, ಸಹಾಯ ಮಾಡಿದ್ದೀನಿ. ಎಲ್ಲಿ ತೋರಿಸಿ ನೀವು ನಿಮ್ ಟಿವಿಲೇ ತೋರಿಸಿ ಹೋಲಿ, ನಿಮ್ ಮಾಧ್ಯಮದಲ್ಲಿನೇ ತೋರಿಸಿ. ನಿಮ್ ಟಿವಿ ಮಾಧ್ಯಮದಲ್ಲಿ ಎಲ್ಲೆಲ್ಲಿ ಏನೇನ್ ಮಾಡವ್ರೆ ಅಂತ. ಇಲ್ಲಿ ಹಂಗ್ ಮಾಡಿಲ್ಲ ಅವರು ಯಾರು. ನಮ್ ಕನ್ನಡ ಆಕ್ಟರ್ ನಲ್ಲಿ ಯಾರು ಮಾಡಿಲ್ಲ. ಪುನೀತ್ ರಾಜ್ಕುಮಾರ್ ಒಬ್ಬ ಬಿಟ್ರೆ ಇದವ್ರು ಯಾರು ಮಾಡಿಲ್ಲ. ಅವ್ರವ್ರ ಜೀವನ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಆದ್ರೆ ಯಾವ್ದಕ್ಕೂ ಈಚೆಗೆ ಬಂದಿಲ್ಲ. ಅವ್ರ ಕೆಲಸ ಏನೋ ಮಾಡ್ಕೊಂಡು ಹೋಗಿದ್ದಾರೆ. ಇವರು ನಾನೇ ಇದು ನಂಗೆ ಹೋಗಿ ಬಿದ್ದಿದ್ದಾರೆ ಅಷ್ಟೇ. ಇವ್ರಿಗೆ ಅಹಂಕಾರಕ್ಕೆ ಇವ್ರಿಗೆ ಪನಿಷ್ಮೆಂಟ್ ಆಗ್ತದೆ ಅಷ್ಟೇ. ಅದನ್ನ ಅಡ್ವೊಕೇಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನಾವು ಅದನ್ನ ಹೇಳಕ್ಕಾಗಲ್ಲ. ಒಂದಿಷ್ಟು ಜನ ಇಂಡಸ್ಟ್ರಿ ದರ್ಶನ್ ಅವ್ರು ಇಲ್ಲ ಅಂದ್ರೆ ಇಂಡಸ್ಟ್ರಿ ಇಲ್ಲ ಅಂತಾರೆ, ಸಿನಿಮಾ ಇಂಡಸ್ಟ್ರಿ. ಅಂದ್ರೆ ನೀವ್ ಹೇಳೋದ್ ನೋಡಿದ್ರೆ 1946ರಿಂದ ಫಿಲಂ ಇಂಡಸ್ಟ್ರಿ ನಡೀಲೇ ಇಲ್ವಾ? ದರ್ಶನ್ ಇಂದನೇ ನಡೀತಾ. ಅಭಿಮಾನಿಗಳು ಅದು ಹೇಳೋದ್ ಮಾಮೂಲಿ. ಈಗ ನಾನು ರಾಜ್ಕುಮಾರ್ ಅಭಿಮಾನಿ, ಪುನೀತ್ ರಾಜ್ಕುಮಾರ್ ಅಭಿಮಾನಿ. ಆದ್ರೆ ನಾನು ಆ ತರ ಹೇಳಲ್ಲ. ಈ ರೌಡಿಸಮ್ ಮಾಡಿದ್ರೆ ನಾವ್ ಯಾರಿಗೂ ಸಪೋರ್ಟ್ ಮಾಡಲ್ಲ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.